ಯಶೋದಮ್ಮ ಮಧ್ಯ ಪ್ರವೇಶಿಸಿ ಅರುಂಧತಿಯನ್ನು ತಡೆದರು. ನೀನು ಸುಮ್ಮನಿರೋ ಅರುಂಧತಿ, ಅವಳನ್ನು ನಾನೇ ನಿಧಾನವಾಗಿ ಕೇಳ್ತೀನಿ. ನೀನು ಕೋಪ ಮಾಡಿಕೊಂಡ್ರೆ ಪ್ರಯೋಜನವಿಲ್ಲ ಎಂದು ಭಾರತಿಯತ್ತ ತಿರುಗಿ ನಯವಾಗಿ ಕೇಳಿದರು. ಯಾಕಮ್ಮ ಅವರ ಮನೆಗೆ ಹೋಗಿದ್ದೆ? ಮೊದಲು ತರಕಾರಿ ಒಳಗಿಡಮ್ಮ, ಆಮೇಲೆ ಮಾತನಾಡೋಣ. ಭಾರತಿ ತಲೆ ತಗ್ಗಿಸಿ ಒಳಗೆ ನಡೆದಳು. ಅನಿರೀಕ್ಷಿತವಾಗಿ ಮನೆಯಲ್ಲಿ ನಡೆದ ಗಲಭೆ ಕಂಡು ಆ ಹುಡುಗ ದಿಗ್ಭ್ರಾಂತನಾಗಿದ್ದ. ನಿರುಪಮಾಳೊಡನೆ ಏಕಾಂತವಾಗಿ ಮಾತನಾಡುವ ನಿರ್ಧಾರ ಸಡಿಲವಾಗಿತ್ತು. ದೊಡ್ಡವರ ಗಲಾಟೆಯ ಮುಂದೆ ನಿರುಪಮಾಳು ಪೆಚ್ಚಾಗಿ ನಿಂತಿದ್ಲು. ನಾವು ಹೊರಡ್ತೀವಿ ಸೋಮಸುಂದರ್, ನೀವೆಲ್ಲ ಟೆನ್ಷನ್ನಲ್ಲಿ ಇರೋ ಹಾಗಿದೆ. ನಾವೇನು ಚರ್ಚೆ ಮಾಡೋದು ಬೇಡ. ಹುಡುಗನ ತಂದೆ ಎದ್ದು ನಿಂತಾಗ ಸೋಮಸುಂದರ್ ತಡವರಿಸಿದ. ಲಗ್ನ ಪತ್ರಿಕೆ ಯಾವಾಗ ಇಟ್ಕೊಬೇಕು ಅಂತ ಹೇಳಿದ್ರೆ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ತೀವಿ. ಇಲ್ಲ, ದಯವಿಟ್ಟು ತೊಂದರೆ ತಗೋಬೇಡಿ. ನಮ್ಮ ಆಕೆಗೆ ಯಾಕೋ ಈ ಸಂಬಂಧ ಸರಿ ಹೋಗಲಿಲ್ಲ. ತಪ್ಪು ತಿಳಿಬೇಡಿ, ನಡೀರಿ ಹೋಗೋಣ ಎಂದು ಹೆಂಡತಿ ಮಗನನ್ನು ಹೊರಡಿಸಿ ಬಿಟ್ರು. ಮೊದಲು ಬಂದಾಗ ನಿರುಪಮಾಳನ್ನು ಕದ್ದು ನೋಡುತ್ತಿದ್ದ ಹುಡುಗ ಈಗ ಅಲಕ್ಷಿಸಿ ಕಾರ್ ಹತ್ತಿದಾಗ ನಿರುಪಮಾಳ ಕಣ್ಣಿಂದ ಕಂಬನಿಯ ಧಾರೆ ಇಳಿತು. ಅದನ್ನು ಕಂಡು ಅರುಂಧತಿಯ ಕೊರಳಿಗೆ ಕೊಳ್ಳಿ ಇಟ್ಟಂತಾಯಿತು. ಅಂತೂ ಆ ಹಾಳಾದವಳಿಂದ ನನ್ನ ಮಗಳ ಮದುವೆ ನಿಂತು ಹೋಯಿತು. ಈಗ ಆ ಹುಚ್ಚಿ ಜೊತೆ ನಾವು ಎಲ್ಲರೂ ಹುಚ್ಚಾಸ್ಪತ್ರೆಗೆ ಸೇರೋದೊಂದೇ ಬಾಕಿ ಉಳಿದಿದೆ ಅಷ್ಟೇ ಎಂದು ರೇಗುತ್ತಾ ಜೋರಾಗಿ ಅಳಲು ಆರಂಭಿಸಿದ್ಲು. ಸೋಮಸುಂದರ್ ಹುಕ್ಕಿ ಬಂದ ಆಕ್ರೋಶದಿಂದ, ಅವರು ನಮ್ಮ ಸಂಬಂಧಗಳ ಬಗ್ಗೆ ತುಂಬ ಆಸೆ ಇಟ್ಕೊಂಡು ಪಮ್ಮಿನ ನೋಡೋಕೆ ಬಂದಿದ್ರು. ಆ ಹುಡುಗನಿಗೂ ಪಮ್ಮಿ ಕಂಡ್ರೆ ಇಷ್ಟ ಆಗಿತ್ತು. ನೀವು ಸುಮ್ಮನಿರ್ಲಾರ್ದೆ ಭಾರತಿ ಅಂತ ಬಾಂಬ್ ಹಾಕ್ಬಿಟ್ರಿ. ಎಲ್ಲ ಅಪ್ಸೆಟ್ ಆಗೋಯ್ತು. ಭಾರತಿ ಮುಖ ನೋಡಿದ ಯಾವ ಮುಟ್ಟಾಳರು ನಮ್ಮ ಸಂಬಂಧ ಬೆಳೆಸೋಕ್ಕೋಗ್ತಾರೆ ಎಂದು ಕೂಗಾಡಿದ. ನಿರುಪಮ ಅಳುತ್ತಲೇ ಹಾಕ್ಕೊಂಡಿದ್ದ ಬಳೆ, ಸರ, ಜುಮುಕಿ ಒಂದೊಂದಾಗಿ ತೆಗೆದು ರೂಮಿನೊಳಗೆ ಎಸೆದ್ಲು. ಡ್ಯಾಡಿ, ಮಮ್ಮಿ, ಇಷ್ಟು ಅವಮಾನ ಆದಮೇಲೆ ನಾನು ಬದುಕಿರ್ಬೇಕಾ? ಭಾರತಿ ಆಂಟಿ ನನ್ನ ಚಿಕ್ಕಮ್ಮ ಆಗಿರೋ ತನಕ ಯಾರೂ ನನ್ನ ಮದುವೆ ಮಾಡಿಕೊಳ್ಳಲ್ಲ. ಚೋಟುದ್ದದ ಹುಡುಗಿಯ ಬಾಯಿಂದ ಎರಗಿದ ವಾಗ್ಬಾಣಗಳಿಗೆ ಯಶೋದಮ್ಮ ತತ್ತರಿಸಿದ್ರು. ಆದರೆ ಅರುಂಧತಿ ಮಗಳ ಮಾತನ್ನು ಖಂಡಿಸುವ ಶ್ರಮ ತೆಗೆದುಕೊಳ್ಳದೆ, ಏನು ಮಾಡೋದು ಹೇಳು? ನಮ್ಮ ಹಣೆ ಬರಹಕ್ಕೆ ನೀನು ಮದುವೆ ಮಾಡೋ ವಯಸ್ಸಿನಲ್ಲೇ ನಿನ್ನ ಡ್ಯಾಡಿಗೆ ರಿಟೈರ್ಡ್ ಆಗಿ ಬೆಂಗಳೂರಿಗೆ ಬರೋ ಹಾಗಾಯಿತು. ನಾವು ಡೆಲ್ಲಿಯಲ್ಲೇ ಇದ್ದಿದ್ರೆ ಈ ಪ್ರಾರಬ್ಧವೆಲ್ಲ ಮುಚ್ಚಿಟ್ಟು ನಿನಗೆ ಮದುವೆ ಮಾಡ್ಬೋದಿತ್ತು ಎಂದು ಮಗಳ ಹೆಗಳು ಬೆಳೆಸಿ ರೂಮಿನೊಳಗೆ ಕರೆದೊಯ್ದರು. ರಾಯರು ಯಾರೊಡನೆಯೂ ಮಾತನಾಡದೆ, ಯಾರಿಗೂ ಸಮಾಧಾನ ಮಾಡಲಾಗದೆ ಗರಬಡಿದವರಂತೆ ಕುಳಿತಿದ್ರು. ತನ್ನಿಂದಾಗಿ ನಿರುಪಮಾಳಿಗೆ ಅನ್ಯಾಯವಾದ ವಿಷಯ ಭಾರತಿಗೂ ಬೇಸರವಾಗಿತ್ತು. ಇದರಲ್ಲಿ ನಂದೇನಮ್ಮ ತಪ್ಪು? ಪಮ್ಮಿನ ನೋಡೋಕ್ಕೆ ಗಂಡಿನವರು ಬರ್ತಾರೆ ಅಂತ ನನಗೊಂದು ಮಾತು ತಿಳಿಸಿದ್ರೆ ನಾನು ಅವರು ಹೋಗೋವರೆಗೂ ಮನೆಗೆ ಬರ್ತಿರಲಿಲ್ಲ ಎಂದು ತಾಯಿಯ ಬಳಿ ಅಳುತ್ತಾ ಕೇಳಿದ್ಲು. ನೀನು ಯಾಕಮ್ಮ ಗೌತಮನ ಮನೆಗೆ ಹೋಗಿದ್ದೆ? ಅದಕ್ಕೆ ಇಷ್ಟೆಲ್ಲ ರಂಪ ರಾದಂತವಾಯಿತು. ತರಕಾರಿ ಸಾಮಾನುಗಳು ತಗೊಂಡು ನೆಟ್ಟಗೆ ನೀನು ಮನೆಗೆ ಬಂದಿದ್ರೆ ಆಗ್ತಿತ್ತು. ರಾಯರ ದನಿಯಲ್ಲಿ ಆಕ್ಷೇಪಣೆ ಇತ್ತು. ಅಪ್ಪ, ನನಗೆ ಗೌತಮನ ನೋಡಬೇಕು ಅಂತ ತುಂಬ ಆಸೆ ಆಯಿತು, ಅದಕ್ಕೆ ಹೋಗಿದ್ದೆ. ಅವಳ ಮಾತು ಕೇಳಿ ಯಶೋದಮ್ಮನ ಕಣ್ಗಳು ತೇವಗೊಂಡವು. ಅದಕ್ಕೆ ಸಂಗೀತ ಇಲ್ಲಿಗೆ ಫೋನ್ ಮಾಡಿ ನಮ್ಮ ಮೇಲೆ ರೇಗಾಡಿದ್ಲು. ಅವಳಿಗಿಷ್ಟವಿಲ್ಲ ಅಂತ ತಿಳಿದ್ರು ನೀನು ಯಾಕೆ ಹೋಗಬೇಕು? ರಾಯರು ರೇಗಿದ್ರು. ಅವಳಿಷ್ಟ ಯಾರು ಕೇಳ್ತಾರೆ? ಗೌತಮ್ ಮನೆಯಲ್ಲಿ ಸಿಕ್ಕಿದ್ರೆ ನಾನೇ ಅವರನ್ನು ಒಂದ್ಸಲ ನೋಡಿ ಮಾತನಾಡಿಸ್ಕೊಂಡು ಬಂದ್ಬಿಡ್ತಾ ಇದ್ದೆ. ಎಲ್ಲೋ ಹೊರಗೆ ಹೋಗಿದ್ರಂತೆ, ಅದಕ್ಕೆ ಅವರಿಗೋಸ್ಕರ ಅಲ್ಲೇ ಕಾಯ್ತಾ ಕೂತಿದ್ದೆ. ಇದೊಳ್ಳೆ ಚೆನ್ನಾಗಿದೆ. ಅವನ ಮನೆಯಲ್ಲಿದ್ದರೂ ಹೆಂಡತಿಗೆ ಎದುರಿ ಹೊರಗೆ ಮುಖ ಹಾಕಿರಲ್ಲ. ನೀನು ಅವರ ಮನೆ ಬಾಗಿಲು ಹಾದು ಗಲಾಟೆ ಮಾಡಿ ಬಂದಿದ್ಯಾ ಅಷ್ಟೇ. ಸುಳ್ಳು, ನಾನೇನು ಗಲಾಟೆ ಮಾಡಿಲ್ಲ. ಅವಳೇ ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗಾಡಿತು. ನಿಮಗೆಲ್ಲ ಫೋನ್ ಮಾಡಿ ಗಾಬರಿ ಮಾಡಿದ್ಲಲ್ಲ ಅಂತ ನಾನೇ ಹೊರಟು ಬಂದ್ಬಿಟ್ಟೆ. ಅಷ್ಟಕ್ಕೂ ಅವಳ್ಯಾಕೆ ಗೌತಮ್ ನನ್ನನ್ನು ನೋಡದೆ ಇರೋ ಹಾಗೆ ನಿರ್ಬಂಧ ಹಾಕಬೇಕು? ಅವಳಿಗಿಂತ ಮುಂಚೆ ಅವರು ನನ್ನ ಜೊತೆ ಸಂಸಾರ ಮಾಡಿರಲಿಲ್ವಾ? ಅವರೊಂದಿಗೆ ಅವಳು ಜೀವನ ಪೂರ್ತಿ ಇರುವಾಗ ನಾನು ಅವರ ಹತ್ರ 10 ನಿಮಿಷ ಮಾತನಾಡಿದ್ರೆ ಅವಳ ಅಡ್ಡಿ ಏನು?
ಭಾರತಿ ಹುಬ್ಗಂಟಾಕಿ ಹೇಳಿದಾಗ ರಾಯರು ಹಣೆ ಸವರಿಸ್ಕೊಂಡ್ರು. ಸರಿ ಸರಿ, ನಿನ್ನ ಜೊತೆ ಮಾತನಾಡೋರಿಗೆ ಬುದ್ಧಿ ಇಲ್ಲ. ಯಶೋದ, ಎಲ್ಲರಿಗೂ ತಟ್ಟೆ ಹಾಕು, ಹೊತ್ತಾಗಿದೆ, ಊಟ ಮಾಡೋಣ. ನನಗೆ ಊಟ ಬೇಡ, ಹೊಟ್ಟೆ ತುಂಬ ಹೋಗಿದೆ. ಸೋಮಸುಂದರ್ ದುಮು ದುಮು ಎನ್ನುತ್ತಲೇ ಜೋರಾಗಿ ರೂಬಿನ ಬಾಗಿಲು ಹಾಕ್ಕೊಂಡ. ಅಂದು ಭಾರತಿ ಅವನ ಮೇಲೆ ಆಕ್ರಮಣ ಮಾಡಿದ ದಿನದಿಂದ ಅವಳ ಎದುರಿಗೆ ರೇಗಾಡಲು ಹಿಂಜರಿತಿದ್ದ. ಈ ಮನೆಯಲ್ಲಿ ಒಬ್ಬೊಬ್ಬರ ಕತೆ ಒಂದೊಂದು ಥರ. ನಾನು ಯಾರಿಗೆ ಅಂತ ಸಮಾಧಾನ ಹೇಳಿ? ನನಗೂ ಸಾಕಾಗಿ ಹೋಗಿದೆ. ರಾಯರು ಗೊಣಗುತ್ತಾ ಕೈ ತೊಳೆಯಲು ಒಳಗೆ ನಡೆದರು. ಯಶೋದಮ್ಮ ಎಲ್ಲರಿಗೂ ಉಪಚಾರ ಮಾಡುವ ತೊಂದರೆ ತೆಗೆದುಕೊಳ್ಳಲಿಲ್ಲ. ಭಾರತಿಯನ್ನು ಕುರಿತು ಅವರ ಹೃದಯ ಮಿಡಿತಿತ್ತು. ಕೈ ಹಿಡಿದ ಗಂಡನನ್ನು ಭೇಟಿ ಮಾಡಬೇಕೆಂಬ ಆಸೆ ಅವಳಿಗೆ ಇರೋದರಲ್ಲಿ ತಪ್ಪೇನು? ಕಾನೂನಿನ ಮೂಲಕ ಬೇರೆಯಾದ ಮಾತ್ರಕ್ಕೆ ಅವನೊಡನೆ 2 ವರ್ಷ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ದು ಸುಳ್ಳೆ? ಮನೋರೋಗಿಯಾಗಿದ್ರೇನು? ಅವಳು ಹೆಣ್ಣು. ಸ್ತ್ರೀ ಸಹಜವಾಗಿ ಗಂಡನ ಮೇಲಿರುವ ಒಲವು ಮಾಸಿಲ್ಲ. ಈ ಮನೆಯಲ್ಲಿ ಎಲ್ಲರೂ ತಮ್ಮ ಮನಸ್ಸಿನ ಅನುಗುಣವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ಕುಣಿಯುವ ತೊಗಲು ಗೊಂಬೆಯಂತೆ ಅವಳನ್ನು ಪರಿಗಣಿಸೋದು ಯಾವ ನ್ಯಾಯ? ಸ್ವಂತ ಮಗಳ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳಲಾರದ ಪತಿಯ ಮೇಲೂ ಅವರಿಗೆ ಕೋಪ ಹೊಕ್ಕಿ ಬಂತು. ಮಾನಸ ಮನೆಗೆ ಬಂದಾಗ ವಾತಾವರಣ ಸ್ತಬ್ಧವಾಗಿತ್ತು. ದೊಡ್ಡಪ್ಪ ದೊಡ್ಡಮ್ಮನ ರೂಮಿನ ಬಾಗಿಲು ಭದ್ರವಾಗಿ ಮುಚ್ಚಿತ್ತು. ರಾಯರು ಮಂಚ ಕೊರಗಿ ಪೇಪರ್ ಓದ್ತಿದ್ರು. ಭಾರತಿ ಹಾಲ್ನಲ್ಲಿ ಸೋಫಾದ ಮೇಲೆ ಗಲ್ಲಕ್ಕೆ ಕೈ ಕೊಟ್ಟು ಕುಳಿತು ಗಹನವಾದ ಚಿಂತೆಯಲ್ಲಿ ಮುಳುಗಿದ್ಲು. ಅಡಿಗೆ ಮನೆಯಲ್ಲಿ ಯಶೋದಮ್ಮ ಮಾಡ್ತಿದ್ದ ಪಾತ್ರೆಗಳ ಸದ್ದೆ ಜೀವಾಳವಾಗಿತ್ತು. ಗಂಟೆ 9 ಆಯಿತು. ಯಾಕೆ ಇಷ್ಟೊತ್ತು? ಮಗಳನ್ನು ಕಂಡ ಕೂಡಲೇ ಭಾರತಿ ಪ್ರಶ್ನಿಸಿದ್ಲು. ನಾನು ಭಾನು ಜೊತೆ ಕೇರ ಮಾಡ್ತಾ ಕೂತ್ಬಿಟ್ಟಿದ್ದೆ. ಲೇಟಾಗಿ ಹೋಯ್ತಮ್ಮ. ಅಜ್ಜಿ, ನನಗೆ ಊಟ ಬೇಡ. ಆಂಟಿ ಬಲವಂತ ಮಾಡಿದ್ರಿಂದ ಅಲ್ಲೇ ಊಟ ಮಾಡಿದ್ದೀನಿ. ಏನಾದರೂ ಆಗಲಿ, ವಯಸ್ಸಿಗೆ ಬಂದ ಹುಡುಗಿ ಬೇರೆಯವರ ಮನೆಯಲ್ಲಿ ಕತ್ತಲಾದ ಮೇಲೂ ಇದ್ದರೆ ಚೆನ್ನಾಗಿರಲ್ಲ. ಭಾರತಿ ಹುಬ್ಗಂಟಾಕಿದಾಗ ಮಾನಸ ನಗುತ್ತಾ ಅವಳಿಗೊರಗಿ ಕುಳಿತಳು. ಗೋದಾಬಾಯಿ ಆಂಟಿ ನಮಗೆ ಬೇರೆಯವರಲ್ಲ ಅಮ್ಮ. ಎಷ್ಟು ಸಲ ನಮಗೆ ಕಷ್ಟ ಬಂದಾಗ ಅವರು ಸಹಾಯ ಮಾಡಿಲ್ವಾ? ಇನ್ನು ಭಾನು ಅಂತೂ ತುಂಬ ಒಳ್ಳೆಯವನು. ಭಾರತಿಗೆ ಹಾಲು ಕೊಡಲು ಬಂದ ಯಶೋದಮ್ಮ ಅರೆ ಕ್ಷಣ ಹಾಗೆಯೇ ನಿಂತರು. ಹೌದು, ಭಾನು ಚಿನ್ನದಂಥ ಹುಡುಗ. ಗೌತಮ್ನನ್ನು ಭೇಟಿ ಮಾಡಿ ಭಾರತಿಯ ಹಂಬಲ ತಿಳಿಸಲು ಅವನೇ ಸರಿಯಾದ ವ್ಯಕ್ತಿ. ನೀನು 1 ಲೋಟ ಹಾಲು ಕುಡಿತೀಯೇನೆ ಮನು? ಬೇಡ ಅಜ್ಜಿ, ನನಗೆ ಹೊಟ್ಟೆ ತುಂಬ ಹೋಗಿದೆ ಎಂದು ಮಾನಸ ಎದ್ದು ಮಹಡಿ ಏರಿದಾಗ ಅವಳ ಮುಖದಲ್ಲಿ ಕಿರುನಗೆ ಅರಳಿತು. ನಡಿಗೆಯಲ್ಲಿ ಏನೋ ಉತ್ಸಾಹ, ಲಾಸ್ಯ. ನಿಜಕ್ಕೂ ಭಾನುವಿನ ಸಾನ್ನಿಧ್ಯದಿಂದ ಅವಳ ಮನಸ್ಸು ತುಂಬ ಹೋಗಿತ್ತು. ಮೊದಲ ಬಾರಿ ಪುರುಷನ ಬಾಹುಬಂಧನದ ಅನುಭವದಿಂದ ಅವಳ ಯೌವನದ ಮನಸ್ಸು ಹಕ್ಕಿಯಂತೆ ಹಾರಾಡ್ತಿತ್ತು. ಮನೆಯಲ್ಲಿ ತಡೆದ ಪ್ರಕರಣದ ಬಗ್ಗೆ ತಿಳಿಯುವ ಗೋಜಿಗೆ ಹೋಗಿರಲಿಲ್ಲ. ಅವಳ ಪ್ರಪಂಚವೇ ರಂಗುರಂಗಿನ ಸಾಮ್ರಾಜ್ಯವಾಗಿತ್ತು. ಇಷ್ಟು ವರ್ಷಗಳು ತಾನು ನಿರುಪಯೋಗಿ, ಅಸಹಾಯಕಳು, ಪರಾಧೀನೆ ಎಂದೇ ಬದುಕು ಸಾಗಿಸ್ತಿದ್ದವಳಿಗೆ ಭಾನು ನವಚೇತನ ನೀಡಿದ್ದ. ತಾನು ಸ್ವಾಭಿಮಾನಿ, ತನಗೂ ವ್ಯಕ್ತಿತ್ವವಿದೆ, ತಾನು ತಾಯಿಯ ನೆರಳಲ್ಲ, ತಾನು ಬೌದ್ಧಿಕವಾಗಿ ಮೇಲಿರಬೇಕು, ಸ್ವಾಭಿಮಾನಿಯಾಗಬೇಕೆಂಬ ಛಲ, ಆತ್ಮವಿಶ್ವಾಸ ಅವಳಲ್ಲಿ ಮೂಡಿಸಿದ್ದ. ಮಾನಸ PUCಯಲ್ಲಿ ಉತ್ತಮ ಶ್ರೇಣಿಯಿಂದ ತೇರ್ಗಡೆಯಾಗಿ ಮೆಡಿಕಲ್ ಕಾಲೇಜಿಗೆ ಕಾಲಿಟ್ಲು. ಮೊಮ್ಮಗಳ ಪ್ರಗತಿ ಕಂಡು ಯಶೋದಮ್ಮ ಹಿಗ್ಗಿ ಹೂವಾಗಿದ್ರು. ಭಾರತಿಯಂತೂ ಹಿಡಿಯುವವರೇ ಇಲ್ಲ. ಹೊರೆ ಹೊರೆ ಸಿಹಿ ತಂದು ಇಡೀ ಬೀದಿಯವರಿಗೆಲ್ಲ ಹಂಚಿದ್ಲು. ನೀನು ನಿಶ್ಚಿಂತೆಯಿಂದ ಓದಮ್ಮ. ಭಾರತಿಗಾಗಿ ಇಟ್ಟ ಸೈಟ್ ಮಾರಿ ನಿನ್ನ ವ್ಯಾಸಂಗದ ಖರ್ಚು ನೋಡ್ಕೊಳ್ತೀವಿ. ನೀನು ಡಾಕ್ಟರ್ ಆಗಿ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ ಮೇಲೆ ನಮಗೆಲ್ಲ ನೀನಲ್ಲದೆ ಯಾರು ದಿಕ್ಕು? ರಾಯರು ನಗುತ್ತಾ ಅವಳನ್ನು ಹುರಿದೆಬ್ಬಿಸಿದ್ರು. ಮಾನಸಾಳಿಗೆ ತಾಯಿಯ ಪಾಲಿನ ಆಸ್ತಿ ಮಾರೋದು ಇಷ್ಟವಿರಲಿಲ್ಲ. ಆದರೆ ಭಾರತಿಯೇ ಹಠ ಹಿಡಿದು ಅದನ್ನು ಮಾರಿಸಿದ್ಲು. ನಿನ್ನ ಓದಿಗಿಂತ ಬೇರೆ ಯಾವ ಒಳ್ಳೆಯ ಕಾರ್ಯಕ್ಕೆ ಆ ಸೈಟ್ ಉಪಯೋಗಕ್ಕೆ ಬರಬೇಕು? ನಾನು ಈ ಜನ್ಮದಲ್ಲಿ ಮನೆ ಕಟ್ಟಿಸಲಾರೆ. ನಿನ್ನ ಭವಿಷ್ಯಕ್ಕಾದರೂ ಸಹಾಯವಾಗಲಿ. ರಾಯರು ಆಗ ಮನಸ್ಸಿನಲ್ಲೇ ತಾವಿರುವ ಮನೆಯನ್ನು ಮುಂದೆ ಮಾನಸಾಳ ಹೆಸರಿಗೆ ಮಾಡಬೇಕೆಂದು ನಿರ್ಧರಿಸಿದರು. ಬಾಯ್ಬಿಟ್ಟು ಪ್ರಕಟಿಸಲಿಲ್ಲ.
ಮಾನಸ ಭಾನುಪ್ರಕಾಶನ ಮನೆಗೆ ಸಿಹಿ ತಿಂಡಿ ಹಿಡಿದು ಬಂದಾಗ ಅವನು ಅವಳನ್ನೇ ಅಳೆಯುವಂತೆ ನೋಡ್ದ. ಅಂದಿನ ಮಾನಸಾಳಿಗೂ ಇಂದಿನ ಮಾನಸಾಳಿಗೂ ಎಷ್ಟು ಅಂತರ! ಈಗ ಅವಳ ನಡೆನುಡಿಯಲ್ಲಿ ಗಾಂಭೀರ್ಯ ಇಣುಕಿತು. ಆತ್ಮವಿಶ್ವಾಸ ಅವಳ ಕಣ್ಣಲ್ಲಿ ತುಂಬಿತು. ಅಂತೂ ನೀನು ನಮ್ಮ ಲೈನ್ಗೆ ಬಂದ್ಬಿಟ್ಟೆ, ಕಂಗ್ರ್ಯಾಟ್ಸ್. ಅವನು ನಗುತ್ತಾ ಹೇಳಿದಾಗ ಮಾನಸ ಅವನ ಕಣ್ಸೆರೆ ಹಿಡಿದ್ಲು. ಅದಕ್ಕೆ ನೀನೇ ಕಾರಣ ಬಾನು. ಪ್ರತಿಯೊಬ್ಬ ಪುರುಷನ ಯಶಸ್ಸಿನ ಹಿಂದೆ ಹೆಣ್ಣಿನ ಪಾತ್ರ ಇರುತ್ತೆ ಅನ್ನೋ ಮಾತು ಸುಳ್ಳು ಮಾಡಿ ಹೆಣ್ಣಿನ ಪ್ರಗತಿಯಲ್ಲಿ ಗಂಡಿನ ಕೈವಾಡವೂ ಇರುತ್ತೆ ಅಂತ ತೋರಿಸ್ಕೊಟ್ಟೆ. ನಿಜ ಹೇಳಬೇಕು ಅಂದರೆ ನಿನಗೆ ನಾನು ಕೊಡ್ತಾ ಇರೋ ಸ್ವೀಟ್ಸ್ ಏನೇನು ಸಾಲದು. ನಾನು ನಿನಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಬರಿಯ ಬಾಯಿ ಮಾತಿನ ಥ್ಯಾಂಕ್ಸ್ ನನಗೂ ಸಾಲದು. ಈ ಸ್ವೀಟ್ಸ್ ಜೊತೆ ಬೇರೆ ಇನ್ನೇನಾದರೂ ಕೊಡು. ಅವನ ದನಿಯಲ್ಲಿ ಕೀಟಲಿಯ ಲೇಪನವಿದ್ರೂ ನೋಟದಲ್ಲಿ ಮಾದಕತೆ ಇಣುಕಿತು. ನೀನೇನೇ ಕೇಳಿದ್ರೂ ಕೊಡ್ತೀನಿ, ಏನು ಬೇಕೋ ಹೇಳು. ಅಷ್ಟೊಂದು ಲಿಬರಲ್ ಆಗಬೇಡ, ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಏನಿಲ್ಲ, ಶೋರ್? ಹೌದು ಎನ್ನತ್ತ ಅನುಮಾನಿಸುತ್ತಲೇ ಮಾನಸ ಅವನತ್ತ ನೋಡಿದ್ಲು. ಅಷ್ಟರಲ್ಲಿ ಬಾಗಿಲ ಬಳಿ ಗೋದಾಬಾಯಿಯ ದನಿ ಕೇಳಿದೊಡನೆ ಬಾನು ಅವಳ ಜಡೆ ಹಿಡಿದು ತನ್ನೆಡೆಗೆ ಎಳ್ಕೊಂಡು ಮಿಂಚಿನಂತೆ ಬಾಗಿ ಅವಳ ತುಟಿಗಳಿಗೆ ಮುತ್ತನಿಟ್ಟ. ಏನೆಮ್ಮನು, ಮೆಡಿಕಲ್ ಕಾಲೇಜಿಗೆ ಸೀಟ್ ಸಿಕ್ತಂತೆ? ನಿಮ್ಮ ಅಜ್ಜಿ ಅಮ್ಮನಿಗಂತೂ ಒಂದೇ ಸಡಗರ. ನಾನು ನಿನ್ನನ್ನು ಹುಡ್ಕೊಂಡು ನಿಮ್ಮನೆಗೆ ಹೋದರೆ ನೀನು ಇಲ್ಲಿಗೆ ಬಂದಿದೆಯಾ? ಗೋದಾಬಾಯಿಯ ಮಾತುಗಳನ್ನು ಅವಳು ಕನಸಿನಲ್ಲಿ ಕೇಳ್ತಿದೆ ಎಂಬಂತೆ ಭಾಸವಾಗ್ತಿತ್ತು. ಬಾನು ನೀಡಿದ ಅನಿರೀಕ್ಷಿತ ಚುಂಬನದಿಂದ ಅವಳಿನ್ನೂ ಚೇತರಿಸಿಕೊಂಡಿರಲಿಲ್ಲ. ನಗಾರಿಯಂತೆ ಬಡೆದುಕೊಳ್ತಿದ್ದ ಹೃದಯವನ್ನು ನಿಯಂತ್ರಿಸಿಕೊಳ್ಳಲು ಯತ್ನಿಸುತ್ತಾ ಸಿಹಿಯನ್ನು ಅವರ ಮುಂದೆ ಇಡಿದ್ಲು. ಆಂಟಿ, ಸ್ವೀಟ್ಸ್ ತಗೊಳ್ಳಿ, ಹಾಗೆ ನನಗೆ ಆಶೀರ್ವಾದ ಮಾಡಿ. ಅವಳು ಬಾಗಿ ಅವರಿಗೆ ನಮಸ್ಕರಿಸಿದಾಗ ಗೋದಾಬಾಯಿ ಅಕ್ಕರೆಯಿಂದ ಅವಳ ತಲೆ ಸವರಿದ್ರು. ಒಳ್ಳೆಯ ವಿದ್ಯಾವಂತೆಯಾಗಿ ದೊಡ್ಡ ಡಾಕ್ಟರ್ ಆಗು. ನಿನಗೆ ಅನುರೂಪವಾಗಿರೋ ಒಳ್ಳೆ ಗಂಡು ಸಿಗಲಿ. ಬಾನುವಿನ ತುಟಿಗಳಲ್ಲಿ ಇಣುಕಿದ ಕೊಂಕು ನಗೆ ಕಂಡಾಗ ಮಾನಸ ನಸು ಮುನಿದ್ಲು. ಥೂ, ಹೋಗಿ ಆಂಟಿ, ನನಗೀಗಲೇ ಮದುವೆ ಮಾಡ್ಕೊಳ್ಳಲ್ಲ. ಈಗಲೇ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಯಾರು ಕಾಯ್ತಾ ಇದ್ದಾರೆ? ಸುಮ್ಮನೆ ಕಣ್ಸ್ ಕಾಣ್ತಾ ಓದ್ ಹಾಳು ಮಾಡ್ಕೋಬೇಡ ಅಲ್ವೇನಮ್ಮ. ಏನಿಲ್ಲ, ಹೋಗೋ. ಅವಳು ಬುದ್ಧಿವಂತೆ, ತಿಳುವಳಿಕೆ ಇರೋ ಹುಡುಗಿ. ಅವಳಿಗೂ ಎಲ್ಲ ಗೊತ್ತಿದೆ. ಬುದ್ಧಿವಂತೆ ಏನೋ ನಿಜ, ಆದರೆ ಸ್ಪೂನ್ ಫೀಡಿಂಗ್ ಇಲ್ಲದೆ ಅವಳಿಗೆ ತಿಳುವಳಿಕೆ ಬರಲ್ಲ. ಕೇಳಿ ನೋಡು ಅವಳನ್ನ. ಬಾನು ಕಣ್ಣು ಮಿಟಕಿಸಿ ನಗುತ್ತಾ ಹೇಳಿದಾಗ ಮಾನಸ ಕೆನ್ನೆ ಉಗ್ಸಿದ್ಲು. ಪಾಪ, ಮಗುಗ್ಯಾಕೆ ರೇಗಿಸ್ತೀಯೋ? ನೀನು ಸಿಹಿ ತಗೋ. ಗೋದಾಬಾಯಿ ಸಿಹಿ ಅವನ ಮುಂದೆ ಹಿಡಿದಾಗ ಅವನ ಗಮನ ಅದರಲ್ಲಿ ಇರಲಿಲ್ಲ. ಅರೆಬಿರಿದ ಗುಲಾಬಿ ಮೊಗ್ಗಿನಂತಿದ್ದ ಅವಳ ಆದರವನ್ನೇ ನೋಡುತ್ತಾ ಮೆಲ್ಲಗೆ ಹೇಳಿದ, ಆಗಲೇ ತೃಪ್ತಿಯಾಗುವಷ್ಟು ತಗೊಂಡಿದ್ದೀನಿ. ಮುಖಕ್ಕೆ ರಕ್ತ ನುಂಗಿದಂತಾಗಿ ಮಾನಸಳ ಮುಖ ಕೆಂಪೇರಿತು. ಬರ್ತೀನಾಂಟಿ, ನಾನಿನ್ನು ಫ್ರೆಂಡ್ಸ್ ಮನೆಗೆ ಹೋಗಬೇಕು ಎಂದು ಹೊರಗೋದ್ಲು. ನಮ್ಮ ಕಣ್ಮುಂದೆ ಬೆಳೆದ ಹುಡುಗಿ, ಅದರ ಭವಿಷ್ಯದಲ್ಲಿ ದೇವರು ಏನಿಟ್ಟಿದ್ದಾನೋ. ತಾಯಿ ಮಗಳನ್ನು ನೋಡಿದ್ರೆ ನನ್ನ ಕರಳು ಚುರ್ ಅನ್ನತ್ತೆ. ಗೋದಾಬಾಯಿ ನೀಲವಾಗಿ ಉಸಿರುಬಿಟ್ಟಾಗ ಬಾನು ಮಾತನಾಡಲಿಲ್ಲ. ಅವನ ದೃಷ್ಟಿ ಗಾಳಿಗೆ ಸೆರಗು ಚುಮ್ಮುತ್ತಾ ನಿರ್ಗಮಿಸುತ್ತಿದ್ದ ಮಾನಸಾಳತ್ತ ನಾಟಿರೋದನ್ನು ಗೋದಾಬಾಯಿ ಸೂಕ್ಷ್ಮವಾಗಿ ಗಮನಿಸಿದ್ರು. ಮಾನಸ ವೈದ್ಯಕೀಯ ಕಾಲೇಜಿಗೆ ಸೇರಿರುವ ವಿಷಯ ಗೌತಮನಿಗೆ ತಿಳಿಸಬೇಕೆಂದು ಭಾರತಿಗೆ ತುಂಬ ಆಸೆ ಇತ್ತು. ಆದರೆ ಅವನು ಫೋನ್ನಲ್ಲಿ ಸಿಗೋದು ದುರ್ಬಲವಾಗಿತ್ತು. ಪದೇ ಪದೇ ನಮ್ಮನೆಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ನಿನ್ನನ್ನು ಬಿಟ್ಟು ನನ್ನನ್ನು ಮದುವೆ ಆದಮೇಲೂ ಅವರು ನಿನ್ನ ಹತ್ರನೇ ಬಂದು ಸಾಯ್ಬೇಕೇನು ಎಂದು ಸಂಗೀತ ಒರಟಾಗಿ ಉತ್ತರಿಸಿದ್ಲು. ಅಮ್ಮ, ಅವರು ಎಂದೋ ನಮ್ಮ ಸಂಬಂಧ ಕಳೆದುಕೊಂಡಿದ್ದಾರೆ. ನಾವು ಬದುಕಿದ್ದೀವೋ ಅನ್ನೋ ನೆನಪು ಇಲ್ಲದವರ ಮೇಲೆ ಬಿದ್ದು ನೀನ್ಯಾಕೆ ಹಂಬಲಿಸ್ತೀಯಾ? ಪ್ರೀತಿ ವಿಶ್ವಾಸ ತೆಗೆದುಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಮಾನಸ ನಿಷ್ಠುರ ತೋರಿದ ಮೇಲೆ ಭಾರತಿ ಅವನನ್ನು ಸಂಪರ್ಕಿಸುವ ಪ್ರಯತ್ನ ಕೈ ಬಿಟ್ಲು. ಆದರೂ ಒಮ್ಮೊಮ್ಮೆ ಆಸೆ ತಡೆಯಲಾರದೆ ಒಂದೊಂದ್ಸಲ ಅವರನ್ನು ನೋಡ್ಕೊಂಡು ಬರಬೇಕು ಅನಿಸುತ್ತಮ್ಮ ಎಂದು ಮಗಳ ಹಂಬಲಿಸಿದ್ರೆ ಯಶೋದಮ್ಮನ ಕರಳು ಕತ್ತರಿಸಿದಂತಾಗ್ತಿತ್ತು.
ಭಾರತಿ ಅವನನ್ನೆಷ್ಟು ಪ್ರೀತಿಸಿ ಮದುವೆಯಾಗಿದ್ದಾಳೆ ಎಂದು ಅವಳಿಗೆ ತಿಳಿದಿರಲಿಲ್ವೇ? ಅವನೊಡನೆ ಕಳೆದ 2 ವರ್ಷಗಳ ಸುಖ ಜೀವನ ಅವನ ಪಾಲಿನ ಮಧುಚಂದ್ರವಾಗಿರಲಿಲ್ವೇ? ಪತಿ ಪತ್ನಿಯರ ಬಾಂಧವ್ಯ ಕಾನೂನಿನ ಮೂಲಕ ಕಡಿದು ಹೋಗುವಷ್ಟು ಶೀತಲವಲ್ಲ ಎಂದು ಭಾರತೀಯ ವರ್ತನೆಯೇ ಸಾರಿ ಹೇಳ್ತಿತ್ತು. ಅದಕ್ಕಾಗಿ ಅವರು ಭಾನುವಿನ ಮೊರೆ ಹೊಕ್ಕರು. ಭಾರತಿ ಅವನಿಗಾಗಿ ತುಂಬ ಒದ್ದಾಡ್ತಾಳೆ. ಆದರೆ ಆ ಮನುಷ್ಯ ಮನೆಯಲ್ಲಿ ಸಿಗಲ್ಲ, ಫೋನ್ನಲ್ಲೂ ಮಾತನಾಡಲ್ಲ. ನೀನೇನು ತಪ್ಪು ತಿಳಿದುಕೊಳ್ದಿದ್ರೆ ಒಂದ್ಸಲ ಆತನ ಆಫೀಸ್ನಲ್ಲಿ ಭೇಟಿ ಮಾಡಿ ನಮ್ಮನೆಗೆ ಬರೋಕ್ಕೆ ಹೇಳ್ತೀಯಾ? ಅವನ ಜೊತೆ ಮಾತನಾಡಿದ್ರೆ ನಮ್ಮ ಭಾರತಿಗೆಷ್ಟೋ ಸಮಾಧಾನವಾಗುತ್ತೆ. ಭಾನುಪ್ರಕಾಶ್ ಅನುಮಾನಿಸಿದ. ಇದು ಆಗುವ ಕಾರ್ಯ ಅಲ್ಲ ಎಂದು ಅನುಭವಿ ವೈದ್ಯನಾದ ಅವನಿಗೆ ತಿಳಿದಿತ್ತು. ಮನೋರೋಗಿಗಳಿಗೆ ನಿಕಟವಾದ ವ್ಯಕ್ತಿಗಳು ಅವರಿಂದ ದೂರ ಸರಿದ ಮೇಲೆ ಪುನಃ ಅವರನ್ನು ಭೇಟಿ ಮಾಡಲು ಹಿಂಜರಿಯುವುದನ್ನು ಅನೇಕ ಬಾರಿ ಕಂಡಿದ್ದ. ಆದರೆ ಚಿಕ್ಕಂದಿನಿಂದ ತನ್ನನ್ನು ಎತ್ತಿ ಆಡಿಸಿದ ಯಶೋದಮ್ಮನ ಕೋರಿಕೆಯನ್ನು ನಿರ್ದಾಕ್ಷಿಣ್ಯವಾಗಿ ನಿರಾಕರಿಸುವುದು ಅವನಿಗೆ ಸಾಧ್ಯವಾಗಲಿಲ್ಲ. ಆಯ್ತಜ್ಜಿ, ಗೌತಮ್ ಅಂಕಲ್ನ ನಾನು ಆಫೀಸ್ನಲ್ಲೇ ಭೇಟಿಯಾಗಿ ವಿಷಯ ತಿಳಿಸ್ತೀನಿ ಎಂದರು. ಅವನಿಟ್ಟ ಆಶ್ವಾಸನೆಯ ಬಗ್ಗೆ ಅವನಿಗೆ ಹೆಚ್ಚು ಭರವಸೆ ಇರಲಿಲ್ಲ. ಗೌತಮನಿಗೆ ಭಾರತಿಗಿದ್ದಷ್ಟೇ ವಿಶ್ವಾಸವಿದ್ದರೆ ಇಷ್ಟು ವರ್ಷಗಳಲ್ಲಿ ಹೆಂಡತಿಯ ಕಣ್ತಪ್ಪಿಸಿಯಾದರೂ ಅವನು ಒಮ್ಮೆ ಭಾರತೀಯನ್ ಅಲ್ಲದಿದ್ದರೂ ಮಾನಸಳ್ಳನ್ನಾದರೂ ನೋಡಲು ಬರ್ಬೋದಿತ್ತು. ಭಾನುಪ್ರಕಾಶ್ ಆಫೀಸ್ ತಲುಪಿ ತನ್ನ ವಿಸಿಟಿಂಗ್ ಕಾರ್ಡ್ ನೀಡಿದಾಗ ಗೌತಮ್ ಅವನನ್ನು ತನ್ನ ಚೇಂಬರಿಗೆ ಕರೆಸ್ಕೊಂಡ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.